ಕ್ರೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ. ಕೃಷ್ಣನಿಗೆ ವಂದಿಸುತ್ತಾ ವಿಶೇಷ ಅಂತ ಹೇಳಿದರೆ, ತುಂಬ ಜನರು ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಿ, ದೈವಿಕವಾದಂತಹ ಅನುಗ್ರಹವನ್ನು ತೆಗೆದುಕೊಳ್ಳಿ ಅಂತ ಹೇಳಿದರೆ ನಗೆಯಾಡುವವರ ಸಂಖ್ಯೆನೇ ಜಾಸ್ತಿ ಆಗಿದೆ. ಆದರೆ ದೈವಿಕವಾದಂತಹ ಶಕ್ತಿ ಇದ್ದರೆ ಯಾವ ರೀತಿಯಲ್ಲಿ ನಾವು ಪಾರಾಗಬಹುದು ಎಂಬುದಕ್ಕೆ ನಿನ್ನೆನ ದಿವಸದಲ್ಲಿ ಅಂತ ಹೇಳಿದರೆ 13ನೇ ತಾರೀಕು ಬುಧವಾರದ ಅಂಗವಾಗಿ ರಾತ್ರಿ ಸಾಧಾರಣ 9ರಿಂದ 9:30 ಸಮಯದಲ್ಲಿ ಧಾರವಾಡ ಮತ್ತು ಯಲ್ಲಾಪುರ ಸಿರ್ಸಿಗೆ ಬರ್ತಕ್ಕಂಥ ವ್ಯಕ್ತಿಗಳು ಮಾರ್ಗದ ಮಧ್ಯದಲ್ಲಿ ಕ್ಷಣ ಮಾತ್ರದಲ್ಲಿ ಒಂದು ದುರ್ಘಟನೆ ಆಗತಕ್ಕಂಥದ್ದು, ತಪ್ಪಿಡ್ತಕ್ಕಂಥದ್ದು. ಭಕ್ತಾದಿಗಳು 3 ಜನರು ಒಂದು ಕಾರಿನಲ್ಲಿ ಧಾರವಾಡದಿಂದ ಯಲ್ಲಾಪುರ ಮಾರ್ಗವಾಗಿ ಬರ್ತಾ ಇದ್ದಂತಹ ಸಮಯದಲ್ಲಿ ಯಲ್ಲಾಪುರದಿಂದ ಧಾರವಾಡ ಕಡೆಗೆ ಹೋಗ್ತಾ ಇರ್ತಕ್ಕಂತಹ ವೇಗವಾಗಿ ಚಲಿಸ್ತಾ ಇರ್ತಕ್ಕಂತಹ ಟ್ಯಾಂಕರ್ ಒಂದು ಬಂದು ಅಪ್ಪಳಿಸುವ ಸಮಯ ಕ್ಷಣ ಮಾತ್ರದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಪಾರಾಗಿದ್ದಾರೆ. ಜೊತೆಯಲ್ಲಿ ಒಂದು ಕ್ಷಣದಲ್ಲೇ ಮುಂದಕ್ಕೆ ಚಲಿಸಿ ಆ ಟ್ಯಾಂಕರ್ ಪಲ್ಟಿಯಾಗಿ ಟೈರ್ಗಳು ಹತ್ತಿ ಉರಿದಿರ್ತಕ್ಕಂತಹ ಘಟನೆ. ಅದೇ ಒಂದು ಕ್ಷಣ ತಪ್ಪಿದರೆ ಏನೂ ತೊಂದರೆ ಆಗದೆ ಪಾರಾಗ್ತಾರೆ. ಅದೇ ಆ ಕ್ಷಣ ಸಿಕ್ಕಿದ್ರೆ, ಆ ಕಾರಿನ ಮೇಲೆ ಏನಾದರೂ ಅದು ಬಿದ್ದಿದ್ರೆ ಈ 3 ಪರಿಸ್ಥಿತಿಗಳು ಏನಾಗ್ತಾ ಇತ್ತು ಒಮ್ಮೆ ಊಹಿಸ್ಕೊಳ್ಳಿ. ಆದರೆ ಏನೂ ತೊಂದರೆ ಆಗದೆ ಕಾರಿಗಾಗಲಿ ಅಥವಾ ಏನೂ ಸೋಕಿಲ್ಲ, ಆ ರೀತಿಯಾದಂತಹ ಒಂದು ಘಟನೆಯನ್ನು ಶ್ರೀಕೃಷ್ಣ ಪರಮಾತ್ಮ ತಪ್ಪಿಸ್ತಾನೆ. ಹಾಗಾಗಿ ನಾವು ಹಿಂದೆ ಒಮ್ಮೆ ಹೇಳಿದ್ವಿ, ವಾಹನವನ್ನು ಚಲಾಯಿಸ್ತಕ್ಕಂಥವರು ಸುದರ್ಶನನ ಅನುಗ್ರಹವನ್ನು ತೆಗೆದುಕೊಂಡು ಅವರು ಚಲಾಯಿಸಿದರೆ ತುಂಬ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ಯಾವ ಅಪಾಯವೂ ಕೂಡ ಆಗದೇ ಇದ್ದಂತೆ ರಕ್ಷಣೆಯನ್ನು ಅವನು ಮಾಡ್ತಾನೆ. ನಾವೇ ರಕ್ಷಣೆಯನ್ನು ಮಾಡ್ತೇವೆ ಅಂತಂದರೂ ಕೂಡ ಸಾಧ್ಯವಾಗುವುದಿಲ್ಲ. ಕ್ಷಣ ಮಾತ್ರದಲ್ಲಿ ಆಗುವಂತಹದ್ದು. ಈಗ 4 ದಿವಸದ ಹಿಂದೆ ಅದೇ ವ್ಯಕ್ತಿಗಳು ಸುದರ್ಶನನ ಅನುಗ್ರಹವನ್ನು ಪಡ್ಕೊಂಡ ನಂತರದಲ್ಲಿ ಇಂತಹ ಒಂದು ಘಟನೆಯಿಂದ ಪಾರಾಗಿದ್ದಾರೆ. ಇದು ದೈವಿಕವಾದಂಥ ಶಕ್ತಿ. ಅದಲ್ಲ ಅಂತ ಹೇಳಿ ಆಗಿದ್ದರೆ ಇವತ್ತಿನ ದಿವಸ ಆ 3 ಕುಟುಂಬದವರು ಕೂಡ ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತಲ್ವ. ನೋಡಿ, ದೈವಿಕವಾದಂತಹ ಪವಾಡ ಅಂತ ಹೇಳುವುದು ಇದಕ್ಕೆ.